ಫೈನ್ ಜೋಳ ಇರಬೇಕು. ನಿನ್ನೆ 2 ದಿವಸಕ್ಕೆ ಮುಂಚೆ ಹಾಕಿರೋದು ಇದು ಸರ್. ಇದು ಬಂದು 7-8 ಡೇಸ್ಗೆ ಈ ಥರ ಬರುತ್ತೆ ನಿಮಗೆ. ನನಗೆ ಈಗ ತಿಂಗಳ ಒಂದು 2,500-3 ಸಾವಿರ ಉಳಿತಾ ಇದೆ ಜೋಳದ್ದು ಬಂಡವಾಳ ಎಲ್ಲ ಬಿಟ್ಟು. ಇವನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತವೆ. ಇವು ಕೂಡ ಮೊಲಕ್ಕೂ ಕೊಡ್ಬೋದು ಸರ್, ಅವು ಇಷ್ಟಪಟ್ಟು ತಿಂತವೆ. ಇವನ್ನ ಹೈಡ್ರೋ ಫಾರ್ಮಿಂಗ್ ಹಾಕಿದ್ಮೇಲೆ ಒಂದು ದಿವಸಕ್ಕೂ ಕಂಪ್ಲೇಂಟ್ಸ್ ಆಗಿಲ್ಲ ನಮ್ಮದು. ಆಲ್ ಫ್ಯಾಟ್ ಬರ್ತಾಯಿಲ್ಲ ಆ ಥರ ಎಲ್ಲ. ಇನ್ನೂ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಜಾಸ್ತಿನೇ ಆಗುತ್ತೆ. ನನ್ನ ಹೆಸರು ಪ್ರಶಾಂತ್ ಅಂತ, ಸುರದೇನ್ಪುರ, ಬೆಂಗಳೂರು ಉತ್ತರ ತಾಲೂಕಿದ್ದು. ನಾವಿದು ಹೈಡ್ರೋ ಫಾರ್ಮಿಂಗ್ ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿಕೊಂಡು ಕುರಿಗಳಿಗೋಸ್ಕರ. ಇದು 32 ಟ್ರೇ ಇದೆ ಟೋಟಲ್. ಪರ್ ಡೇ ನಿಮಗೆ 4 ಟ್ರೇ ಸಿಗುತ್ತೆ ನೋಡಿ. ಈಗಿದು ಇವತ್ತಿಗೆ ಇಟ್ಟಿರೋದು ಇದು ಜೋಳ. ಇದು ನಾವು ಒಂದು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟು. ಸೆಲೆಕ್ಷನ್ ಹೇಗೆ ಮಾಡ್ಕೊಂಡಿದ್ದೀರಾ? ಇದು ನಾವೇ ಇದರಲ್ಲಿ ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೀವಿ ಜೋಳ ದೊಡ್ಡಬಳ್ಳಾಪುರದಲ್ಲಿ. ಇದು ಜೋಳ ಒಡಕಿರಬಾರ್ದು, ಅಂದರೆ ನುಚ್ಚಿರುತ್ತಲ್ಲ ಆ ಥರದ್ದು ಇರಬಾರ್ದು, ಫೈನ್ ಜೋಳ ಇರಬೇಕು. ಇದನ್ನು ತೊಗೊಂಬಂದರೆ ನುಚ್ಚಿದ್ರೆ ಅದು ಡ್ಯಾಮೇಜ್ ಆಗುತ್ತೆ ಆ ಥರ ಇರಬಾರ್ದು. ಇದನ್ನು ನಾವು ಇದರಲ್ಲಿ ಹಾಕಿ ನೆನೆಸಿ ಬಿಡ್ತೀವಿ ನಾಳೆವರೆಗೂ. ಇದು ನೆನ್ನೆ ಹಾಕಿರೋದು ನೋಡಿ. ಇದು ನೆನ್ನೆ ಹಾಕಿರೋದು. ಇದನ್ನ ಈಗ ಮೊಳಕೆ ಕಟ್ಟಿದ್ರೆ ನಾಳೆಗೆ ಒಂದು 24 ಅವರ್ಸ್ ಇಲ್ಲ ಒಂದು 30 ಅವರ್ ಬಿಟ್ಟು ಮತ್ತೆ ಟ್ರೇಗೆ ಹಾಕ್ತೀವಿ. ಇದು ಮೊನ್ನೆ ಕಟ್ಟಿರೋದು. ಇದು 3.5 kg ಇದೆ. 3.5-3.25 ಇದೆ. ಇದು ಮೊನ್ನೆ ಮೊಳಕೆ ಕಟ್ಟಿರೋದು. ಇದು ತೋರಿಸಿ ಚೀಲದಲ್ಲಿ ಹಾಕಿ ಇಟ್ಬಿಡ್ತೀವಿ, ಕಟ್ಟಿಟ್ಬಿಡ್ತೀವಿ. ನಿಮಗೆ ಮೊಳಕೆ ಕಾಣಿಸುತ್ತೆ ನೋಡಿ. ಇದನ್ನು ನೆನ್ನೆ ಮಧ್ಯಾಹ್ನ ಹಾಕಿರೋದು. ಸಂಜೆಗೆಲ್ಲ ಮೊಳಕೆ ಬರುತ್ತೆ. ನಾವು ಸಂಜೆ ಮೇಲೆ ಟ್ರೇಗೆ ಹಾಕ್ಬಿಡ್ತೀವಿ. ನಾವು ಮೊಳಕೆ ಕಟ್ಟಿದಾದ್ಮೇಲೆ ಈ ಥರ ಟ್ರೇಗೆ ಹಾಕ್ತೀವಿ. ಇದು ನೋಡಿ ಲಾಸ್ಟ್ ನೆನ್ನೆ 2 ದಿವಸಕ್ಕೆ ಮುಂಚೆ ಹಾಕಿರೋದು ಇದು. ಅದಾದಮೇಲೆ ಇದಾದಮೇಲೆ ನೋಡಿ ಆ ಥರ 3, 4, 5, 6 ಇದು ಬಂದು 7-8 ಡೇಸ್ಗೆ ಈ ಥರ ಬರುತ್ತೆ ನಿಮಗೆ, 8 ದಿವಸಕ್ಕೆ. ಇದನ್ನು ನಾವು ಸಂಜೆ ಕುರಿಗಳಿಗೆ ಹಸುಗಳಿಗೆ ಹಾಕ್ಕೊಂತೀವಿ. ಬೇರೆಲ್ಲ ಯಾವ ಥರ ನೋಡಿ ಈ ಥರ ಬರುತ್ತೆ. ಈ ಥರ ಬರುತ್ತೆ. ಸ್ಮೆಲ್ ಏನು ಬರಲ್ಲ? ಏನಿಲ್ಲ ಸ್ಮೆಲ್ಲು. ಅದೇ ಕಾಳು ಒಡಕಿದ್ದು ಫಂಗಸ್ ಏನಾದರೂ ಆದರೆ ಅದರಲ್ಲಿ ಸ್ಮೆಲ್ ಬರ್ತದೆ. ಇದರಲ್ಲಿ ಏನು ಸ್ಮೆಲ್ಲೇ ಇರಲ್ಲ. ಗೊಬ್ಬರ ಗಿಬ್ಬರ ಏನು ಹಾಕಿಲ್ಲ, ಏನು ಬರೀ ನೀರಷ್ಟೇ. ನೀರು ಡೈಲಿ 4 ಟ್ರೇ ರೆಡಿ ಇರುತ್ತೆ ನಮಗೆ. ಈ ಥರ ಬರುತ್ತೆ. ಸರ್ ಈಗ 1 ಟ್ರೈಲ್ ಬರೋಂಥ ಮೇವು ಯಾವ ಥರ ಕೊಡ್ತೀರಾ ನೀವು? ನಾವು 1 ಟೈಮ್ ಹಸುಗೆ 1 ಟ್ರೇ ಕೊಡ್ತೀವಿ ಡೈಲಿ. ಮಿಕ್ಕಿದ್ದು ಕುರಿಗಳಿಗೆ ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ಹಾಲು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಫ್ಯಾಟ್ ಲೆವೆಲ್ಲು ಅಷ್ಟೇ ಜಾಸ್ತಿನೇ ಆಗುತ್ತೆ. ಮುಂಚೆ ಎಲ್ಲ ತೊಂದರೆ ಇತ್ತು, ಅದು ಫ್ಯಾಟ್ ಲೆವೆಲ್ ಸರಿಯಾಗಿ ಬರ್ತಾ ಇರಲಿಲ್ಲ ಅದು ಇದು ಅಂತ. ಇದು ಹಾಕಿದ್ಮೇಲೆ ಆ ಥರದ್ದೇನು ಕಂಪ್ಲೇಂಟ್ಸ್ ಇಲ್ಲ. ಇದು ಹಾಕಿದ್ಮೇಲೆ ನಾವು ಇಂಡಿ ಬೂಸ ಕೊಟ್ಟರೆ ಏನು ಹಾಲು ಬರ್ತೈತೆ ಇನ್ನೊಂದು ಅರ್ಧ ಲೀಟ್ರ್ 1 ಲೀಟ್ರ್ ಜಾಸ್ತಿನೇ ಬರುತ್ತೆ. ನಾವು ಕೈ ತಿಂಡಿ ಏನು ಕೊಡ್ತಾಯಿದ್ವಿ ಈಗ ಮುಂಚೆ ಹಾಲು ಜಾಸ್ತಿ ಆಗಲಿ ಅಂತ, ಇಂಡಿ ಬೂಸ, ಚಕ್ಕೆ ರವೆ ಬೂಸ ಎಲ್ಲ, ಅದಕ್ಕಿಂತ ಇದೊಂದನ್ನೇ ಕೊಡೋದ್ರಿಂದ ಹಾಲು ಅದರಲ್ಲೇ ಬರ್ತದೆ ಜಾಸ್ತಿ. ನಾವು ಈಗ ಇಂಡಿ ಬೂಸ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ವಿ, ಬರೀ ಫೀಡ್ ಮಾತ್ರ ಕೊಡ್ತೀವಿ ಅಷ್ಟೇ 1 ಟೈಮ್. ಈಗ ಸರ್ ಕೈ ತಿಂಡಿಗೆ ಅಂದರೆ ತುಂಬ ಖರ್ಚಾಗ್ತಿತ್ತು. ಮಾರ್ಕೆಟ್ಗೆ ಒಂದು 3-4 ಥರದ ಕೈ ತಿಂಡಿ ತರಬೇಕಿತ್ತು. ಈಗ ಜೋಳದಲ್ಲೇ ಅದ್ರಲ್ಲಿ ಸಿಗೋದೆಲ್ಲ ಆಗ್ತಿತ್ತು. ನಿಮ್ಗೆ ಎಷ್ಟು ಅಮೌಂಟ್ ಸಿಗ್ತಿದೆ? ನನಗೆ ಈಗ ತಿಂಗಳ ಒಂದು 2,500-3 ಸಾವಿರ ಉಳಿತಾ ಇದೆ ಜೋಳದ್ದು ಬಂಡವಾಳ ಎಲ್ಲ ಬಿಟ್ಟು. ಒಂದು 3 ಸಾವಿರ ಅಂತೂ ಸೇವಿಂಗ್ಸ್ ಆಗ್ತಾಯಿದೆ. ಈಗ 3 ಸಾವಿರ ಸೇವಿಂಗ್ ಆಗ್ತಾಯಿದೆ. ನನಗೆ ಮುಂಚೆ ತಿಂಗಳಿಗೆ 2 ಸರ್ತಿ ಬೂಸ ತರಬೇಕಾಯ್ತು. 2 ರವೆ ಬೂಸ, 2 ಚಕ್ಕೆ ಬೂಸ. ಇವಾಗ ಅದು ಪೂರ್ತಿಯಾಗಿ ನಿಲ್ಲಿಸಿರೋದ್ರಿಂದ ಒಂದು ಈ ಜೋಳದ ಇನ್ವೆಸ್ಟ್ ಬಿಟ್ಟು ಒಂದು 3 ಸಾವಿರ ಅಂತೂ ಉಳಿತಾ ಇದೆ ನನಗೆ ತಿಂಗಳ. ಇದಕ್ಕೆ ನಾನು ಒಂದು 10-15 ನಿಮಿಷ ಅಷ್ಟೇ ಟೈಮ್ ಕೊಡೋದು ಡೈಲಿ. ಇನ್ನು ಬೇರೆ ನನ್ನ ಕೆಲಸಗಳು ನಾನು ಮಾಮೂಲಿ ಮಾಡ್ಕೊತೀನಿ. ಟೈಮ್ ಅಂದರೆ ಇದು ಅದೇ ಈಗ ಹಸುಗೆ ಮೇವು ತರೋದು ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಷ್ಟೇ. ಇದು ಕೈ ತಿಂಡಿ ಇದು ಬದಲು ಇದ್ರೆ ಸಿಗೋದ್ರಿಂದ ಸ್ವಲ್ಪ ಮೇವಿನ ಪ್ರಮಾಣ ತರೋದು ಕಡಿಮೆ ಆಗಿದೆ. ಪರವಾಗಿಲ್ಲ. ಟೈಮರ್ ಎಲ್ಲ ಸರ್ ಯಾವ ಥರ ಇದೆ? ನೀರೆಲ್ಲ ಎಷ್ಟು ಸಲಕ್ಕೆ ಒಂದ್ಸಲ ಸ್ಪ್ರೇ ಆಗ್ತಿರುತ್ತೆ? ಅದು 1 ಅವರ್ಗೆ ಒಂದು 20 ಸೆಕೆಂಡ್ ಸ್ಪ್ರೇ ಆಗುತ್ತೆ. ಅಲ್ಲಿಗೆ ಮಾರ್ನಿಂಗ್ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಅವರಿಗೆ ಒಂದೊಂದು ಸತಿ ಸ್ಪ್ರೇ ಆಗುತ್ತದೆ. ಒಂದು ಡೈಲಿ ಒಂದು 40 ಲೀಟ್ರ್ ನೀರು ಕುಡಿಯುತ್ತೆ. 40ರಿಂದ 50 ಲೀಟ್ರ್ ಒಳಗಡೆ ನೀರು. ಇವನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತವೆ. ಇವು ಕೂಡ ನೋಡಿ ಈಗ ಪಾಪ ವೆಯ್ಟಿಂಗಲ್ಲಿ ಇರ್ತವೆ ಬೆಳಗ್ಗೆಯಿಂದ ಇದಕ್ಕೆ. ಇವು ಯಾವ ಹೊಸ್ದಾಗಿ ಇದಿರ್ತಾವಲ್ಲ ಕುರಿಗಳು, ಅವಕ್ಕೆ ಇದನ್ನು ಹಾಕೋದ್ರಿಂದ ಹಾಲುಗಳು ಚೆನ್ನಾಗ್ತವೆ ನೋಡಿ. ಇವೆಲ್ಲ ಇನ್ನೂ 1.5 ತಿಂಗಳು ಮರಿಗಳು. ಇವೆರಡು ನೋಡಿ ಇಲ್ಲಿದೆಯಲ್ಲ, ಇವೆಲ್ಲ 1.5 ತಿಂಗಳು ಮರಿ. ಅವು ನೋಡಿ ಇವು ಇನ್ನೂ 10 ಡೇಸ್ ಮರಿಗಳು, 10 ದಿನದ ಮರಿಗಳು. ಇದು 1.5 ತಿಂಗಳು ಮರಿ. ಇದನ್ನು ತಿನ್ನೋದ್ರಿಂದ ಇವು ಗ್ರೋತ್ ಆಗುತ್ತೆ, ಹಾಲು ಚೆನ್ನಾಗಿ ಬರ್ತದೆ, ಹಾಲು ಕುಡಿದು ಇನ್ನೂ ಚೆನ್ನಾಗುತ್ತೆ.
ಮೇವನ್ನ ತುಂಬ ಚೆನ್ನಾಗಿ ತಿಂತೀವಿ. ಹಾಂ, ಮೇವು ಇದಕ್ಕೆ ನಾನು ಬರೋವರೆಗೂ ವೆಯ್ಟಿಂಗಲ್ಲಿ ಇರ್ತೇವೆ, ಇದನ್ನು ಕಾಯ್ತಾ ಇರ್ತೇವೆ ಇದನ್ನು ಯಾವಾಗ ಹಾಕ್ತಾರೆ ಅಂತ. ಡೈಲಿ ಎಷ್ಟು ಟೈಮ್ ಕೊಡ್ತೀರಾ ಮೇವಿಗೆ? ಇದಕ್ಕೆ ಬೆಳಗ್ಗೆ 1 ಟೈಮ್ ಕೊಟ್ಬಿಡ್ತೀವಿ ಸರ್. ಬೆಳಿಗ್ಗೆ 1 ಟೈಮ್, ಸಾಯಂಕಾಲ ಏನು ಕೊಡಲ್ಲ? ಸಾಯಂಕಾಲ ಕೊಡಲ್ಲ. ಅಲ್ಲಿ ಅಲ್ಕಾಫ್ ಹತ್ರ ಐತೆ ನೋಡು, ಅಲ್ಕಾಫ್ ಎಲ್ಲ ಸಿರಪ್ ಐತಲ್ಲ, ಹಾಂ ಅಲ್ಲೈತೆ ನೋಡು. ಹಾಲು ಕೂಡ ಅಷ್ಟೇ, ಯಾವ ಥರ ಕೊಡ್ತೀರಾ? ನಾವು 1 ಟೈಮ್ ಕೊಡ್ತೀವಿ ಸರ್. ಇದು 1 ಟ್ರೇ ಪೂರ್ತಿ ಕೊಡ್ತೀವಿ. 1 ಟೈಮ್ ಕೊಟ್ಟರೆ ಸಾಕಿಕ್ಕೆ. ಇದು ಅಷ್ಟೇ, ತುಂಬ ಇಷ್ಟಪಟ್ಟು ತಿನ್ನುತ್ತೆ ಇದನ್ನು. ಅಂದರೆ ಹುಲ್ಲು ಮೇವು ಜೊತೆಗೆ ಇದೊಂದು. ಹಾಂ, ಇದು ಬೆಳಗ್ಗೆ 1 ಟೈಮ್ ಕೊಟ್ಬಿಡ್ತೀವಿ, ಇಲ್ಲಾಂದರೆ ಅರ್ಧ ಟ್ರೇ 2 ಟೈಮ್ ಕೊಡ್ತೀವಿ ಅಷ್ಟೇ. ಸರ್ ಈಗ ಮಲನೂ ಸಾಕಿದ್ದೀರಾ? ಮಲಕು ಕೊಡ್ತೀರಾ? ಹಾಂ, ಮಲಕು ಕೊಡ್ಬೋದು ಸರ್. ಅವು ಇಷ್ಟಪಟ್ಟು ತಿಂತವೆ ಇವನ್ನ. ಅವು ನೋಡಿ ನಾವು ಬರ ತಕ್ಷಣ ಗೇಟ್ ಹತ್ರ ಬಂದ್ಬಿಡ್ತವೆ. ಮೊಲ ಅಂದ್ರೆ ಹಸುಗಳು ತಿನ್ನೋದಕ್ಕೆ ಫೇಮಸ್. ಹುಲ್ಲು ಅದು ಇದು ಹುಲ್ಲು ಎಲ್ಲ. ಹಾಂ ಇದು ಪೂರ್ತಿ ಬೇರೆ ಸಮೇತ ತಿಂತಾರೆ. ಹಾಂ, ಪೂರ್ತಿ ತಿಂದಾಕಿರುತ್ತೆ ಸರ್. ಒಂದು 10-20 ನಿಮಿಷ ಅಷ್ಟೇ. ನಡಿ ಇವು ಕೆಳಗಡೆ ಇವು ಹಾಕ್ಲಿ ಅಂತ ವೆಯ್ಟಿಂಗ್ ಇಲ್ಲ. ಮೊಲ ಸಾಕಾಣಿಕೆ ಯಾವ ಥರ ಮಾಡ್ತಿದ್ರಾ? ಇಲ್ಲ, ಇದು ನಮ್ಮ ತೋಟದ ಹತ್ರ ಮನೆಗೆ ಅಂತ ಸುಮ್ಮನೆ ಸಾಕಬೇಕು ಅಂತ ಖುಷಿಗೆ ಸಾಕ್ತಾ ಇರೋದು ಇದು. ಇದು ನಮ್ಮ ತೋಟದ ಹತ್ರ ಪಕ್ಕದವ್ರ ತೋಟದಲ್ಲಿ ಬಲೆಯಲ್ಲಿ ಬಿದ್ದೋಯ್ತು ಒಂದು 2 ಮರಿ ಚಿಕ್ಕು. ಅವು ತಂದು ಸಾಕಿ ಇವಾಗ ಅವು ಮರಿಗಳು ಹಾಕೊಂಡಿರೋದು. ಒಂದು ಚೂರಿಲ್ಲ, ಮೊದಲಿಗಿಂತ ಇವಾಗ ಇನ್ನೂ ಕುರಿಗಳು ಚೆನ್ನಾಗಾಗವೆ. ನಾವು ಬೇರೆ ಕೈ ತಿಂಡಿ ಏನೂ ಕೊಡೋದಿಲ್ಲ ಇವಾಗ. ಹಾಂ, ಇಲ್ಲ ಇವು ಬೆಳಗ್ಗೆ ಒಂದು 7:30-8 ಗಂಟೆಗೆಲ್ಲ ಕೊಟ್ಬಿಡ್ತೀವಿ ನಾವು. ಆ ಟೈಮಿಂದನೇ ಕಾಯ್ತಾ ಇರ್ತವೆ. ಹಾಂ, ಕೈ ತಿಂಡಿಗಿಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತವೆ ಇವನ್ನ. ಈಗ ನೀವೆಲ್ಲ ಇರೋದಕ್ಕೆ ಬಡ್ಕಂತ ಇಲ್ಲ, ನಾನು ಒಬ್ಬನೇ ಬಂದಿದ್ರೆ ಹಾಕೋವರೆಗೂ ಬಿಡ್ತಾ ಇರಲ್ಲ. ಈಗ ಸರ್ ಈ ಸಂಸ್ಥೆಯಿಂದ ಈಗ ಹೈಡ್ರೋಪಾನಿಕ್ ಯೂನಿಟ್ ಮಾಡಿದ್ದಾರೆ. ನೆಕ್ಸ್ಟು ನಿಮಗೆ ಇನ್ನೂ ಏನೆಲ್ಲ ಸಿಗುತ್ತೆ ನಮ್ಮ ಸಂಸ್ಥೆಯಿಂದ? ಅವ್ರದ್ರಲ್ಲಿ ಈಗ ನಾವೀಗ ಮರದ ಹಲಿಗೆಗಳು ಹಾಕ್ಸಿದ್ವಲ್ಲ, ಅವ್ರ ಕಡೆ ಸೇಮ್ ಕುರಿ ಸ್ಟ್ಯಾಂಡ್ದು ಪ್ಲಾಸ್ಟಿಕ್ದು ಇದು ಬಾಕ್ಸಸ್ ಸಿಗುತ್ತೆ. ನಮ್ಗೆ ಹೇಳಿದ್ರು, ನಾವು ಅಷ್ಟಕ್ಕೆ ಎಲ್ಲ ಮಾಡಿಸ್ಬಿಟ್ಟಿದ್ರಿ. ಹಾಗಾಗಿ ನಾವು ಏನು ಅವಶ್ಯಕತೆ ಇರಲಿಲ್ಲ. ರೈತರು ಬೇಕಂತಂದ್ರೆ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ. ಅವ್ರದ್ದೇನು ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಯಾಕೆಂದ್ರೆ ನಂದು 1-2-3 ಸರ್ತಿ ಒಂದು ಸತಿ ಫೋನ್ ಮಾಡಿದೆ ಅಷ್ಟೇ. ಅವರೇ ಬಂದೆಲ್ಲ ನೋಡಿ, ಜಾಗ ನೋಡಿ ಅವರೇ ಕ್ಲೀನಾಗಿ ಸೆಟಪ್ ಮಾಡ್ಕೊಂಡು ಹೋಗಿದ್ರು. ಅದನ್ನೆಲ್ಲ ಏನು ಕಂಪ್ಲೇಂಟ್ಸ್ ಏನಿಲ್ಲ, ಏನು ಕಂಪ್ಲೇಂಟ್ಸ್ ಇಲ್ಲ. ಫಸ್ಟು 1-2 ಫೀಟ್ರ್ಗಳು ನನಗೆ ಕನ್ಫ್ಯೂಸ್ ಆಗಿತ್ತು ಅಷ್ಟೇ. ಅದು ರೊಟೇಷನ್ ಸರಿ ಆಗ್ತಾಯಿಲ್ಲ. ಆಮೇಲೆ ಅವರೇ ಬಂದು ತೋರಿಸ್ಕೊಟ್ಟೋದ್ರು. ಅದು ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ಸ್ ಇಲ್ಲ. ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಏಜಿನವರು ಎಲ್ಲ ಈಗ ಅಗ್ರಿಕಲ್ಚರ್ ಕಡೆ ಬರ್ತಿದ್ದಾರೆ. ಅದರಲ್ಲೂ ಈ ಶೀಪ್ ಸಾಕಾಣಿಕೆಯಲ್ಲಿ ತುಂಬ ಜನ ಮುಂದೆ ಬರ್ತಿದ್ದಾರೆ. ನಿಮಗೆಲ್ಲ ಕೇಳ್ತಿದ್ದಾರೆ ಅವರೆಲ್ಲ ನಿಮ್ಮ ಫ್ರೆಂಡ್ಸ್? ಕೇಳಿದ್ದಾರೆ. ಅಂದರೆ ಕೆಲವರದೆಲ್ಲ ಏನಂತಂದರೆ ಜಾಸ್ತಿ ಕುರಿಗಳಿಲ್ಲ, 1-2 ಈ ಥರ ಇರೋರು ಏನು ಮಾಡ್ತಿದ್ದಾರೆ ಮಾಡಿಲ್ಲ. ಇನ್ನು ಕೆಲವ್ರು ಮಾಡ್ಕೊಬೇಕು ಅಂತಿದ್ದಾರೆ. ಇದನ್ನು ಮಾಡ್ಕೊತೀವಿ ಅಂತಲೇ ಹೇಳ್ತಿದ್ದಾರೆ. ನೋಡ್ಬೇಕು, ಅವರು ದುಡ್ಡು ಅನುಕೂಲ ನೋಡ್ಕೊಂಡು ಮಾಡ್ಕೊತಾರೆ. ನಾನು 100% ಹೇಳೋದು ಮಾಡ್ಕೊಳ್ಳೋದು ಒಳ್ಳೇದು. ಈಗ ನಮ್ಮದು ನೋಡಿ, ಇಷ್ಟು ಕುರಿಗಳಿಗೆ ನಾನು ಕೈ ತಿಂಡಿ ಕೊಡಬೇಕಾದ್ರೆ ದಿನ ಒಂದು 200-300 ರೂಪಾಯಿ ಖರ್ಚು ಬರುತ್ತೆ. ಅದ್ರ ಬದಲು ಈ ಥರದ್ದು ಮಾಡ್ಕೊಂಡ್ರೆ ಕಡಿಮೆ. ನಿಮಗೆಲ್ಲ ಒಂದು 3 kg ಜೋಳ ಎಲ್ಲ ಒಂದು 70 ರೂಪಾಯಲ್ಲಿ ಮುಗಿದೋಗುತ್ತೆ ಪೂರ್ತಿ. ಅದು ಡ್ರೈ ಫೀಡ್ ಆದರೆ
ಅದು ಕೆಲವೊಂದು ಜೀವನ ಆಗಲ್ಲ, ಸಮಸ್ಯೆ ಆಗುತ್ತೆ, ಹೊಟ್ಟೆ ಉತ್ಕೊಳ್ಳೋದೆಲ್ಲ ಆಗುತ್ತೆ. ಇದರಿಂದ ಯಾವುದೇ ರೀತಿಯ ಆ ಥರ ಒಂದು ಚೂರು ಇಲ್ಲ ನೋಡಿ. ಇವೆಲ್ಲ ನಮಗೆ ಒಂದಕ್ಕೂ ಯಾವುದಕ್ಕೂ ಕೈ ತಿಂಡಿ ಏನು ಕೊಡ್ತಾ ಇಲ್ಲ. ಬರೀ ಹಸೆ ಮೇವು ಈ ಹೈಡ್ರೋ ಫಾರ್ಮಿಂಗ್ದು ಕೊಡ್ತಾ ಇರೋದಷ್ಟೇ. ಆ ಕಡೆದು ಮರಿಗಳಿದೆಯಲ್ಲ ಅವೆಲ್ಲ ನೋಡಿ, ಅವು ಅಷ್ಟೇ, ಅವೆಲ್ಲ ಪೂರ್ತಿನೂ ಅಷ್ಟೇ. ನಿಮಗೆ ಯಾವ ಮರಿ ನನಗೆ ಗೇನ್ ಆಗಿದೆ ಇದು ಹಾಕಿದ ಮೇಲೆ ತೂಕ ಚೆನ್ನಾಗಿ ಬಂದಿದೆ ಅಂತ ಅನಿಸಿದೆ? ನೋಡಿ ಇವೆಲ್ಲನೂ ಅದೇ. ಈ ಫಸ್ಟ್ ಇವೆರಡು ಇದೆಯಲ್ಲ ಇವನ್ನ 10 ದಿವಸದ ಮರಿಗಳು. ಅದಕ್ಕೆ ಹಾಲು ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಇದೆಲ್ಲ ಚೆನ್ನಾಗಿ ಬರ್ತದೆ. ಇಲ್ಲಿ ಈ ಕಡೆ ಇಲ್ಲಿದೆ ನೋಡಿ, ಇದು ಈ ಮರಿ ಇದೆಯಲ್ಲ ಇದು 1 ತಿಂಗಳು ಮರಿ. ಇದು ಅಲ್ಲ, ಅದು ಇದು 1 ತಿಂಗಳು ಮರಿ, ಇದು 1.5 ತಿಂಗಳು ಮರಿ. 45 ದಿವಸ ಅಷ್ಟೇ ಇದಕ್ಕೆ. ತಿರ್ಗಿ ಅವ್ರ ತಾಯಿನೂ ಅಷ್ಟೇ, ಅವು ಎಷ್ಟು ಚೆನ್ನಾಗಿದೆ ನೋಡಿ ಅವೆಲ್ಲ. ಹಾಂ, ಹೈಡ್ರೋ ಫಾರ್ಮಿಂಗ್ 1 ಟೈಮ್ ಬಿಟ್ಟರೆ ಬೇರೆ ಅವಕ್ಕೇನು ಕೈ ತಿಂಡಿ ಅಷ್ಟು ಕೊಡಲ್ಲ. ಪೀಡೆ ಯಾವಾಗಾದ್ರೂ ಇವು ಕೊಡ್ತೀವಿ, ಹೆಣ್ಕುರಿಲಿ. ಈ ಕಡೆ ಬೇರೆ ಯಾವುದು ಕೊಡಲ್ಲ. ಸರಿ, ಕುರಿ ಸಾಕಾಣಿಕೆದು ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ಕೊತಿದ್ದೀರಾ? ನಾವು ಈಗ ಹಬ್ಬದ ಟೈಮ್ಗೆ 2 ಟೈಮ್, ವರ್ಷದಲ್ಲಿ 2 ಸತಿ ಸೇಲ್ ಮಾಡ್ತೀವಿ. ನಾವು ಬಕ್ರೀದ್ ಹಬ್ಬಕ್ಕೆ 1 ಸತಿ ಸೇಲ್ ಮಾಡ್ತೀವಿ, ಇನ್ನೊಂದು ಮರಣ ಹಬ್ಬಕ್ಕೆ ಸೇಲ್ ಮಾಡ್ತೀವಿ. ಇಲ್ಲಾಂದರೆ ಊರಲ್ಲಿ ಜಾತ್ರೆ ಆ ಥರ ಟೈಮಲ್ಲಿ ಸೇಲ್ ಮಾಡಿಬಿಡ್ತೀವಿ. ಈಗ ಈ ಬ್ಯಾಚ್ ಏನಿದೆಯಲ್ಲ ಇವೆಲ್ಲ ಇದಕ್ಕೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಹಬ್ಬದಕ್ಕೆ ಒಂದು ಬ್ಯಾಚ್ ತರಬೇಕು ಅಂತಿದ್ದೀವಿ. ಒಂದು 25-30 ಮರಿ ಅವು ತಂದಿದ್ದು ನೆಕ್ಸ್ಟ್ ಬಕ್ರೀದಿಗೆ ಇನ್ನೊಂದು 6-7 ತಿಂಗಳು ಮೇಯಿಸಿ ಅವನ್ನ ಬಕ್ರೀದಿಗೆ ಮಾರಿಬಿಡ್ತೀವಿ. ಮುಂಚೆ ಶೆಡ್ ಯಾವ ಥರ ಮಾಡ್ಕೊಂಡಿದ್ರಿ? ಇದು ಚಿಕ್ಕ ಶೆಡ್, ಇದರಲ್ಲಿ ಇದೆಯಲ್ಲ ಇದರಲ್ಲಿ ಒಂದು 15-20 ಮರಿ ಮಾತ್ರ ಇದು. ಇನ್ನು ಮಿಕ್ಕಿದ್ದೆಲ್ಲ ಕೆಳಗಡೆ ಕಟ್ಟಾಗ್ತಾ ಇದ್ವಿ. ಆಮೇಲೆ ಇದನ್ನು ನಾನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಇದನ್ನು ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳ್ಕೊಳ್ಳೋದು ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡೋದ್ರಿಂದ ರೈತರು ಯಾವ ಥರ ಲಾಭ ಮಾಡ್ಬೋದು? ಅದು ಸ್ವಂತದೇ ಇರ್ಬೇಕು ಸರ್. ಎಲ್ಲ ಮೇವು ಆಮೇಲೆ ಈ ಥರ ಹೈಡ್ರೋ ಫಾರ್ಮಿಂಗ್ ಕೈ ತಿಂಡಿ ಎಲ್ಲ ಕೊಂಡು ಮಾಡೋದ್ರಲ್ಲಿ ಅಷ್ಟು ಉಳಿತಾಯ ಆಗಲ್ಲ. ಸ್ವಂತದ್ದಿದ್ರೆ ಸ್ವಲ್ಪ ಉಳಿತಾಯ ಆಗುತ್ತೆ. ಅದು ಬಿಟ್ಟರೆ ಕಷ್ಟ ಆಗ್ಬಿಡುತ್ತೆ ಎಲ್ಲ ಕೊಂಡ್ಕೊಂಡು ಬಂದು ಮಾಡ್ತೀವಿ ಅಂತಂದರೆ. ನಮ್ಮ ಹೆಸರು ರಾಜಣ್ಣ ಅಂತ, ಇದೇ ಊರಿನವ್ರೆ, ಸುರದಾಂಪುರದವರು. ನಿಮ್ಮ ಕಾಲದಲ್ಲೆಲ್ಲ ಈ ಥರ ಇಲ್ಲ ಸರ್, ಏನು ಇರಲಿಲ್ಲ, ಗೊತ್ತೇ ಇಲ್ಲ. ಈಗೆಲ್ಲ ನೋಡ್ತಾ ಇರೋದು. ನಿಮ್ಮ ಮಕ್ಳ ಕಾಲಕ್ಕೆಲ್ಲ ಈ ಥರ ಬಂದಿದೆ. ಯಾವ ಥರ ಇದರಿಂದ ಹೆಲ್ಪ್ ಆಗ್ತಿದೆ ನಿಮಗೆ? ಇದು ಈ ನಡುವೆ ಇದು ತಂದಾಗಿಂದ ಇದು ಮಾಡಿದಾಗಿಂದ ನಮ್ಗೆ ಫೀಡ್ ತರೋದು, ಬುಸ ತರೋದು ಇವೆಲ್ಲ ಕಮ್ಮಿ ಆಗಿದೆ. ಹಸುಗೆ ಒಂದು ಟೈಮೇ ಕೊಡ್ತಾ ಇರೋದು, ಫೀಡ್ ಒಂದೇ ಕೊಡ್ತಾ ಇರೋದು. ಬುಸ, ಚಕ್ಕೆ ಬುಸ, ರವೆ ಬುಸ ಇವೆಲ್ಲ ತೆಗೆದುಬಿಟ್ಟಿದ್ರೆ ಇದು ಕೊಡೋದೇಸೆ ಹಾಲು. ಈಗ ನೋಡಿರಿ 6 ತಿಂಗಳು 7 ತಿಂಗಳಾಗಿದೆ, ಈಗೂ ಒಂದೇ ಸರಿಗೆ ಹಾಲು ಬರ್ತಾನೆ ಇದೆ. ಹಾಲು ಕಮ್ಮಿ ಆಗಲಿಲ್ಲ. ಇದು ನಿಲ್ಲಿಸ್ಬಿಟ್ರೆ ಹಾಲೇ ನಂಗೆ ಕಮ್ಮಿ ಆಗ್ಬೋದನ. ನಾವು ನಿಲ್ಲಿಸೇ ಇಲ್ಲ, ಇದು ಕೊಡ್ತಾ ಇರೋದಕ್ಕೆ ಹಾಲು ಬರ್ತಾನೆ ಇದೆ. ಒಳ್ಳೆ ಹಾಲು ಬರ್ತದೆ, ಪ್ಲಾಟು ಬರ್ತದೆ. ಸರಿ, ಕೊನೆಯ ಕಂಪ್ನಿ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಕಂಪ್ನಿದು ಪರವಾಗಿಲ್ಲ ಸರ್, ಅವ್ರದ್ದು ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಇನ್ ಕೇಸ್ ಯಾರಾದರೂ